SIRಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಭಾಳ ಪ್ರಮುಖವಾದಂಥ ವಿಚಾರಗಳಿದೆ, ಅವೆಲ್ಲವನ್ನು ಹೇಳಬೇಕು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಬಿಫೋರ್ ದಟ್ ಯಾರೆಲ್ಲ ಇವತ್ತು ಹೊಸದಾಗಿ ನಮ್ಮ ವಾಹಿನಿಗೆ ವಿಸಿಟ್ ಮಾಡ್ತಾಯಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಇದು ಒಂದು ಮಾದರಿ ಗಣತಿ ನಮೂನೆ ಅಂತ ಅಂದ್ಬಿಟ್ಟು ಈಗಾಗಲೇ ನಿಮ್ಮ ಮನೆಗೆ BLOಗಳು ಸೊ ಆ ಎಲ್ಲ ಫಾರ್ಮ್ಯಾಟ್ಸನ್ನು ಕೊಟ್ಟಿದ್ದಾರೆ. ಈಗ ಅಂದರೆ ಒಬ್ಬ ಅಭ್ಯರ್ಥಿಗೆ 2 ಫಾರ್ಮ್ಸು, ಇಬ್ಬರಿದ್ರೆ 4 ಇದ್ದರೆ 8 ಅಥವಾ 5 ಇದ್ದರೆ 10 ಫಾರ್ಮ್ಸನ್ನ ನಿಮಗೆಲ್ಲ ಕೊಡ್ತಾರೆ. ಸೊ ಒಂದನ್ನು ಫಿಲ್ ಮಾಡಬೇಕು, ಅಂದರೆ 2 ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದನ್ನು ನೀವು ಇಟ್ಕೊಳ್ಬೇಕು, ಅವ್ರು ಸಿಗ್ನೇಚರ್ ಹಾಕಿ ಕೊಡ್ತಾರೆ, ಇನ್ನೊಂದನ್ನು ಅವರು ಅದನ್ನು ಇಟ್ಕೊಳ್ತಾರೆ. ಸೊ ಅದನ್ನು ಸ್ಕ್ಯಾನ್ ಮಾಡಿ ಡಿಜಿಟಲ್ಗೆ ಕನ್ವರ್ಟ್ ಮಾಡಿ ಅವ್ರು ಪ್ರಾಸೆಸ್ ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವ್ರು ಏನೇನು ಮಾಡ್ತಾರೆ ಎಲ್ಲವನ್ನು ಸಾಧ್ಯವಾದಷ್ಟು ನೀವು ಕೂಡ ಅದನ್ನು ಒಂಚೂರು ಅಬ್ಸರ್ವ್ ಮಾಡಿ ನೋಡ್ಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು, ಆಯಿತಾ? ಸುಮ್ಮನೆ ಏಕಾಏಕಿ ಫಾರ್ಮ್ ಫಿಲ್ ಮಾಡಿ ಕೊಟ್ಬಿಟ್ಟು ನಮ್ಮದು ಮುಗೀತು ಅಂತ ಅಂದ್ಕೊಳ್ಳೋದಲ್ಲ. ಅದನ್ನು ಏನು ಮಾಡ್ತಾರೆ, ಯಾವ ಥರ ಪ್ರೊಸೀಜರ್ ಇದೆ, ಅದು ಒಂಚೂರು ನನಗೆ ಅಬ್ಸರ್ವ್ ಮಾಡಿ. ಯಾಕೆಂದರೆ ಏನಾದರೂ ಸರಿಯಾದ ರೀತಿ ಮಾಡಲಿಲ್ಲ ಅಂತಂದರೆ ನೀವು ಅವ್ರಿಗೆ ಹೇಳಬೇಕು, ಇನ್ಫಾರ್ಮ್ ಮಾಡಬೇಕು. ಸೊ ಈ ಥರ ನೀವೇನು ಮಾಡಿದ್ರೆ ಒಂಚೂರು ಹೇಳಿ ಅಂತಂದರೆ, ಸೊ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅದು ಪ್ರೊಸೀಜರ್ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಸಕ್ಸಸ್ಫುಲ್ಲಾಗಿ ನಿಮ್ಮ ಫಾರ್ಮನ್ನ ಫಿಲ್ ಮಾಡಿ ಅದು ಕೊಟ್ಟಂತಾಗುತ್ತೆ. ಮತ್ತು ಸೊ ಫ್ಯೂಚರ್ಲಿ ಯಾವುದೇ ಥರದ ಸಮಸ್ಯೆಗಳು ಉದ್ಭವ ಆಗೋಲ್ಲ. ಇಲ್ಲಿ ಏನಾಗ್ತಿದೆ ಅಂತಂದರೆ ಕನ್ಫ್ಯೂಷನ್ ಹೇಗೆ ಕ್ರಿಯೇಟ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಸೊ ಅದನ್ನೇ ನಾನು ಈಗ ತಮ್ನೇನಲ್ಲಿ ಹೇಳಿದ್ದೀನಿ ನಾನು, ಅಂದರೆ ಯಾವುದೇ BLOಗಳ ಮೇಲೆ ಡಿಪೆಂಡ್ ಆಗಬೇಡಿ ಅಂತ. ಸೊ ಏನಕ್ಕೆ ಹೆಂಗೆ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ, ಏನಾಗ್ತಾಯಿದೆ ಈಗ ಪ್ರತಿ ಹಳ್ಳಿಯಲ್ಲೂ, ಸೊ ನಾವು ಒಂದಷ್ಟು ಜನ ಸ್ನೇಹಿತರು ಅಬ್ಸರ್ವ್ ಮಾಡಿರೋ ಪ್ರಕಾರವಾಗಿ ಈಗ ಜನರು ಮೊದಲನೇದು ತಾಳ್ಮೆ ಇಲ್ಲ. ಸೊ ಅವರು ಎಲ್ಲಿ ಯಾರ ಹತ್ರ ಬರೆಸ್ಬೇಕು ಅವ್ರ ಹತ್ರ ಬರೆಸಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ಏನಾಗುತ್ತೆ, ತುಂಬ ಜನ ಟೀಮ್ ಇದ್ದಾಗ ಗುಂಪಿದ್ದಾಗ ಎಲ್ಲ ಹೋದಾಗ ಏನಾಗುತ್ತೆ, ಸರ್ಟೈನ್ಲಿ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗೇ ಆಗುತ್ತೆ. ಯಾಕೆಂದರೆ ಈಗಾಗಲೇ BLOಗಳು ಅವ್ರದ್ದೇ ಆದಂಥ ಒತ್ತಡ ಇದ್ದೇ ಇರ್ತದೆ. ಬೆಳಿಗ್ಗೆ ಬಂತು ಅಂತಂದರೆ 5 ಗಂಟೆವರೆಗೂ ನಿರಂತರವಾಗಿ ವರ್ಕ್ ಮಾಡಬೇಕು. ಅವ್ರಿಗೆ ಎಲ್ಲೂ ಐ ಥಿಂಕ್ ಫ್ರೀನೆಸ್ಸೇ ಇಲ್ಲ. ಆ ಥರ ಸಮಸ್ಯೆ ಆಗಿಬಿಟ್ಟಿದೆ ಅವ್ರಿಗೆ. ನಾವು ಈಗ ಎಲ್ಲ ಕಡೆ ಅದನ್ನು ನೋಡ್ತಾ ಇದ್ದರೆ ಆ ಒಂದು ಎಲ್ಲ ಸಿಚುವೇಶನ್ಸನ್ನು. ಸೊ ಇಂಥ ಟೈಮಲ್ಲಿ ಅವರು ಒಂದು ಸಲ ಎಲ್ಲ ಮನೆಗೂ ಈ ಫಾರ್ಮ್ಯಾಟ್ಸನ್ನೇ ಕೊಟ್ಬಿಟ್ಟು ಅವ್ರ ಪ್ಲೇಸಲ್ಲಿ ಕೂತ್ಕೋತಾರೆ. ಅಲ್ಲಿ ಏನಾಗ್ತಾಯಿದೆ, ಅಲ್ಲಿಗೆ ಎಲ್ಲ ಬಂದು ತಮ್ಮ ಎಲ್ಲ ಡೌಟ್ಸನ್ನು ಅಲ್ಲಿ ಈಗ ಕೇಳ್ತಾ ಇದ್ದಾರೆ. ಬಟ್ ಏನಾಗ್ತಾಯಿದೆ, ಈಗ ಆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಬೇಕಾದಂಥ ಒಂದು ಟೈಮಲ್ಲಿ ಅಂತಂದರೆ ನೋಡಿ, ಅವ್ರ ಸುತ್ತಮುತ್ತ ಸುಮಾರು 15ರಿಂದ 20 ಜನ ಒಂದೊಂದು ಸಲ ಇಡೀ ಅಂಗನವಾಡಿ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ. ಸೊ ಯಾರಿಗೆ ಏನು ಇನ್ಫಾರ್ಮೇಷನ್ ಕನ್ವೆ ಮಾಡಲಿಕ್ಕಾಗುತ್ತೆ? ಎಷ್ಟೋ ಸಲ ಏನಾಗ್ತಾಯಿದೆ, ಈ ಎಡಭಾಗದ ಕಾಲಮಲ್ಲಿ ಫಿಲ್ ಮಾಡ್ತಕ್ಕಂಥ ವಿವರಗಳನ್ನು ರೈಟ್ ಸೈಡ್ ಕಾಲಮಲ್ಲಿ ಫಿಲ್ ಮಾಡಿದ್ದಾರೆ. ಕೆಲವೊಂದನ್ನು ನಾವೇ ಅಬ್ಸರ್ವ್ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿದ್ವಿ, ಇದು ಹಿಂಗೆಲ್ಲ ಫಾರ್ಮ್ ಫಿಲ್ ಮಾಡೋದು ದಯಮಾಡಿ ಅದನ್ನು ಬೇರೆ ಥರ ನೀಟಾಗಿ ಫಿಲ್ ಮಾಡ್ಕೊಳ್ಳಿ, ಇದೆಲ್ಲ ಕಾಟ್ ಮಾಡಿ ಅಂತ ನಾವೇ ಹೇಳಿದ್ವಿ. ಆದರೆ ನಿಮಗೆ ಇನ್ ಕೇಸ್ ಏನಾದರೂ ಫಾರ್ಮ್ ಫಿಲ್ ಮಾಡಬೇಕಾದಂಥ ಒಂದು ಗೊಂದಲ ಇದ್ದರೆ ಅಥವಾ ನಿಮಗೆ ಗೊತ್ತೇ ಇಲ್ಲ ಅಂತಂದರೆ ದಯಮಾಡಿ ಆ ಒರಿಜಿನಲ್ ಫಾರ್ಮ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಸೆಟ್ಟು ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಅದು ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಜೆರಾಕ್ಸ್ ಮಾಡಿಸ್ಕೊಂಡು ಮೊದಲು ನೀಟಾಗಿ ಜೆರಾಕ್ಸಲ್ಲಿ ಫಿಲ್ ಮಾಡಿ. ಜೆರಾಕ್ಸಲ್ಲಿ ಫಿಲ್ ಮಾಡಿಬಿಟ್ಟು ಏನು ಮಾಡಬೇಕು, ಮೊದಲು ಒಂದು ಸಲ ಆ BLOಗಳ ಹತ್ರ ವಿಸಿಟ್ ಮಾಡಿ ಅವ್ರ ಹತ್ರ ಹೋಗ್ಬಿಟ್ಟು ಸರಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ ಕೇಸ್ ಎಲ್ಲವೂ ಸರಿ ಇದೆ ಅಂತ ಹೇಳಿದ್ರೆ ಅವಾಗ ಏನು ಮಾಡಿ, ನೀವು ಬರೆದಿರ್ತಕ್ಕಂಥ ಎಲ್ಲ ಜೆರಾಕ್ಸಲ್ಲಿ ಏನು ಬರ್ಕೊಂಡಿದ್ರೆ ಅದನ್ನು ಒರಿಜಿನಲ್ ಫಾರ್ಮ್ಸ್ಗೆ ಬರೆದುಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ಸುಮ್ಮನೆ ಏಕಾಏಕಿ ನಿಮಗೆ ಗೊಂದಲ ಇದ್ದರೆ, ನಿಮಗೆ ಎಲ್ಲವೂ ಕ್ಲಿಯರ್ ಇದ್ದರೆ ನೀವು ಒಂದೇ ಸಲ ಬರೀಬೋದು, ಅದೇನು ತೊಂದರೆ ಇಲ್ಲ. ಇದೇನು ಕಬ್ಬಿಣದ ಕಡಲೆ ಇಲ್ಲ, ಇದು ಒಂದು ಸಲ ನೀಟಾಗಿ ಅರ್ಥ ಆಗಿಬಿಟ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅದು. ಹಾಗಾಗಿ ಸೊ ಎಲ್ಲವೂ ಕ್ಲಿಯರ್ ಇದ್ದರೆ, ಕ್ಲಿಯರ್ ಪಿಕ್ಚರ್ ನಿಮಗೆಲ್ಲ ಗೊತ್ತಿದ್ರೆ ಯಾವ ಥರ ಫಿಲ್ ಮಾಡಬೇಕು, 2007 ಹೆಂಗೆ, ಪ್ರೆಸೆಂಟ್ ಡೇಟಾ ಹೆಂಗೆ, ಅದನ್ನು ನೀಟಾಗಿ ಫಿಲ್ ಮಾಡಿ ಅಷ್ಟೇ. ಗೊತ್ತಿಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ, ಜೆರಾಕ್ಸ್ ಫಾರ್ಮ್ಗೆ ಫಸ್ಟು ಫಿಲ್ ಮಾಡಿ, ಇನ್ನು ಮಿಕ್ಕದನ್ನು ಅವ್ರಿಗೆ ಹತ್ರ ತೋರಿಸ್ಬಿಟ್ಟು ಸರಿ ಅಂದರೆ ಒರಿಜಿನಲ್ ಫಾರ್ಮ್ಗೆ ಫಿಲ್ ಮಾಡಿ ಅವ್ರ ಸಮ್ಮುಖದಲ್ಲೇ ನಿಮ್ಮ ಫೋಟೋ ಎಲ್ಲ ಅಂಟಿಸಿ ಕೊನೆಗೆ ನಿಮ್ಮ ಸೈನ್ ಮಾಡಿ ದಯಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ, ಆಯಿತಾ? ನೋಡಿ, ಇಲ್ಲಿ ಮೊದಲಿಗೆ 4 ಕಾಲಮ್ಸ್ ಬರುತ್ತೆ. ವಿ ವಿಲ್ ಸಿ ದ 4 ಕಾಲಮ್ಸ್. ಮೊದಲನೇ ಕಾಲಮಲ್ಲಿ ಯಾವ ಅಭ್ಯರ್ಥಿ ತನ್ನ ವಿವರವನ್ನು ಅಲ್ಲಿ ಭರ್ತಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೋ ಆತನ ಎಲ್ಲ ವಿವರಗಳು ಇಲ್ಲಿ ಏನಾಗಿರುತ್ತೆ, ಆಲ್ರೆಡಿ ಅವನ ಇನ್ಫಾರ್ಮೇಷನು ಪ್ರಿಂಟ್ ಆಗಿರುತ್ತೆ. ಅಂದರೆ 2025 ಒಂದು ಮಾಹಿತಿಯ ಪ್ರಕಾರ, ಅದು ಅಂದರೆ ರೀಸೆಂಟ್ ಇಯರ್ಸು, ಅಂದರೆ ಲಾಸ್ಟ್ ಇಯರ್ ಅಂತ ಅಂದ್ಕೊಳ್ಳಿದ್ದನ್ನು. ಅಂದರೆ ಅವನ ಒಂದು ವಿಧಾನಸಭಾ ಕ್ಷೇತ್ರ ಯಾವುದು, ಅವನ ನೇಮ್ ಯಾವುದು, ಎಲ್ಲಿ ವೋಟ್ ಮಾಡಿದ್ದು, ಕ್ರಮ ಸಂಖ್ಯೆ ಯಾವುದು, ಪಾರ್ಟ್ ನಂಬರ್ ಯಾವುದು, ಎಲ್ಲ ಪ್ರಿಂಟ್ ಆಗಿರುತ್ತೆ. ಹಾಗಾಗಿ ಅಭ್ಯರ್ಥಿಯ ವಿವರಗಳನ್ನು ಆತ ಎಲ್ಲೂ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಹೇಳ್ತೀನಿ ಯಾವ ಇನ್ಫಾರ್ಮೇಷನ್ ಬರೀಬೇಕು ಅಂತ ಅಂದ್ಬಿಟ್ಟು. ಇದು ಫಸ್ಟ್ ಕಾಲಮ್, ಇದು ಟಾಪಲ್ಲಿ ಏನು ಪ್ರಿಂಟ್ ಆಗಿರುತ್ತೆ ಅದು. ಸೊ ಇದು 2ನೇ ಕಾಲಮು, ಬಲಗಡೆ ಇರೋದು ಕಾಲಮ್ ನಂಬರ್ 3, ಕೊನೆಯಲ್ಲಿ ಬಂದು ದಟ್ ಈಸ್ ಕಾಲಮ್ ನಂಬರ್ 4. ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದು ಕಾಲಮ್ ನಂಬರ್ 1, ಇದು ಕಾಲಮ್ ನಂಬರ್ 2, ಇದು ಕಾಲಮ್ ನಂಬರ್ 3 ಆ್ಯಂಡ್ ದಿಸ್ ಇಸ್ ದ ಕಾಲಮ್ ನಂಬರ್ 4. ಅರ್ಥ ಆಯ್ತು ನಿಮಗೆ? ಈಗ ಯಾವ ಥರ ಫಿಲ್ ಮಾಡಬೇಕು ನೋಡಿ, ಈ ಒಂದು ಗಣತಿ ನಮೂನೆಯಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಮೊದಲನೇ ಕಾಲಮಲ್ಲಿ ಯಾರು ಏನು ಭರ್ತಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಎಲ್ಲ ಇನ್ಫಾರ್ಮೇಷನು ಅಲ್ಲೇ ಪ್ರಿಂಟ್ ಆಗಿರುತ್ತೆ. ಕಾಲಮ್ ನಂಬರ್ 2 ಏನು ಫಿಲ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ನೋಡಿ, ಏನಿದೆ ಇಲ್ಲಿ, ನಿಮ್ಮ 2002 ಮತದಾರರ ವಿವರಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಯೂಶ್ವಲಿ ಎಲ್ಲ 2007 ನಿಮಗೆ ನೀವು ವೋಟ್ ಮಾಡಿರಲ್ಲ, ನಿಮಗೆ ಅಷ್ಟು ಏಜು ಆಗಿರಲ್ಲ, ಒಂದು 12 to 13 ಇಯರ್ಸ್ ಆಗಿರುತ್ತೆ ನಿಮಗೆ. ಆದರೆ ನಿಮ್ಮ ಪೇರೆಂಟ್ಸ್ ವೋಟ್ ಮಾಡಿರ್ತಾರೆ. ಅಂದರೆ 2007 ಕಾನ್ಸ್ಟಿಟ್ಯೂಯೆನ್ಸಿ ಬೇರೆ ಇರ್ತಿದೆ,
ಮುಂಚೆ ಇದ್ದಂಥ ಕಾನ್ಸ್ಟಿಟ್ಯೂನ್ಸಿ ಬೇರೆ, ಇವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಬೇರೆ, ಎಲ್ಲವೂ ಕೂಡ ಬದಲಾಗ್ಬಿಟ್ಟಿದೆ ಈಗ. ಹಾಗಾಗಿ 2002ರ ದಾಖಲೆಯನ್ನು ಬರೀಬೇಕಾದ್ರೆ ನೀವು ಅದನ್ನು ಆನ್ಲೈನ್ನಲ್ಲಿ ಫಸ್ಟ್ ಏನು ಮಾಡಬೇಕು, ನಿಮ್ಮ ವಿವರಗಳನ್ನು ಸರ್ಚ್ ಮಾಡಿ ಆ PDF ಡೌನ್ಲೋಡ್ ಮಾಡಬೇಕು. ಸೊ ಆನ್ಲೈನ್ನಲ್ಲಿ ಈ 2002ರ SIR ಓಟಿನ ವಿವರಗಳನ್ನು, ನಿಮ್ಮ ಸದಸ್ಯರ, ನಿಮ್ಮ ಕುಟುಂಬದ ಎಲ್ಲ ವಿವರಗಳನ್ನು ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತ ಈಗಾಗಲೇ ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಸ್ಕ್ರೀನ್ ರೆಕಾರ್ಡ್ ಮಾಡಿ. ಸೊ ಇದೇ ವಿಡಿಯೋದ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನಾನು, ಅದನ್ನು ಕ್ಲಿಕ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅಥವಾ ಸಾಧ್ಯ ಆಗಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದೊಂದು ಹೇಗೆ SIR PDF 2002 ಡೌನ್ಲೋಡ್ ಮಾಡಬೇಕು ಅಂತ ಅದೊಂದು ಲಿಂಕ್ ಇಲ್ಲಿ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಅದನ್ನು ಕೂಡ ಕ್ಲಿಕ್ ಮಾಡಿ ಒಂದು ಸಲ ನೋಡ್ಬೋದು, ಆಯಿತಾ. ಹಾಗಾಗಿ ಇಲ್ಲಿ 2002ರ ದಾಖಲೆಗಳನ್ನು ಎಲ್ಲ ಬರೀಬೇಕಾಗುತ್ತೆ. ಇದು ಬರೀಬೇಕು ಅಂತಂದರೆ ನಿಮಗೆ 2002ರ ವಿವರಗಳು ಗೊತ್ತಿರಬೇಕು. ಇದು BLOಗಳ ಹತ್ರ ಇರ್ತಿದೆ, ನೀವು ಅವ್ರ ಹತ್ರ ಹೋಗಿ ಕೇಳಿ ಈಸ್ಕೊಳ್ತಕ್ಕಂಥ ಪ್ರಮೇಯ ಇಲ್ಲವೇ ಇಲ್ಲ. ದಯಮಾಡಿ ಅದು ಮಾಡಬೇಡಿ, ಎಲ್ಲವೂ ಸಿಗುತ್ತೆ. ಯು ವಿಲ್ ಗೆಟ್ ಥ್ರೂ ಆನ್ಲೈನ್, ಆಯಿತಾ. ನೀವು ಮೊಬೈಲ್ನಲ್ಲೇ ಬ್ರೌಸ್ ಮಾಡಿ PDF ನೀವು ಡೌನ್ಲೋಡ್ ಮಾಡಿ, ಅಲ್ಲಿ ಎಲ್ಲವೂ ಸಿಗುತ್ತೆ. 2002ರಲ್ಲಿ ನಿಮ್ಮ ಪೇರೆಂಟ್ಸು, ಅವರ ಮತಕ್ಷೇತ್ರ ಯಾವುದಾಗಿತ್ತು, ಎಲ್ಲಿ ವೋಟ್ ಮಾಡಿದ್ರು ಅವರು, ಕ್ರಮ ಸಂಖ್ಯೆ ಏನಾಗಿತ್ತು, ಭಾಗದ ಸಂಖ್ಯೆ ಏನು, ಆಯಿತಾ, ಕಾನ್ಸ್ಟಿಟ್ಯೂನ್ಸಿ ನೇಮ್ ಏನು, ಅದರ ನಂಬರ್ ಏನು, ಎಲ್ಲವಲ್ಲಿರುತ್ತೆ. ಅದನ್ನು ನೋಡಿಕೊಂಡು ಇಲ್ಲಿ ನೀಟಾಗಿ ಬರಿಬೋದು, ಏನು ತೊಂದರೆ ಇಲ್ಲ 2002ರಲ್ಲಿ. ಆದರೆ ನೋಡಿ, ಇಲ್ಲಿ ತುಂಬ ಜನ BLOಗಳು ಏನು ಹೇಳ್ತಾ ಇದ್ದಾರೆ, ಮೇಲಿರ್ತಕ್ಕಂಥ 2 ಮತ್ತು 3ನೇ ಇದೇನು ಅಂಕಣ ಇದೆ, ಕಾಲಮ್ ಇದೆ, ಬಿಟ್ಬಿಡಿ, ಕೆಳಗಡೆ ಮಾತ್ರ ನಿಮ್ಮ ವಿವರಗಳನ್ನು ಬರ್ರಿ ಅಂತ ಹೇಳ್ತಾರೆ. ಇದು ತುಂಬ ಜನ ಕನ್ಫ್ಯೂಸ್ ಆಗಿರೋದು. ಈಗ ನಮಗೆ ಗೊತ್ತಲ್ಲ, ಈಗ 2002ರ ಎಲ್ಲ ಡೀಟೇಲ್ಸು ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿ ನಿಮಗೆ ಗೊತ್ತಿದ ಮೇಲೆ ಅವ್ರು ಯಾಕೆ ಬರ್ಕೊಳ್ಬೇಕು? ನಿಮಗೆ ಗೊತ್ತಿದ್ರೆ ನೀವೇ ಬರ್ರಿ, ಏನು ತಪ್ಪಾಗುತ್ತೆ ಅಲ್ಲಿ? ನೀವು ತಪ್ಪು ಅಂತ ಅಂದ್ಕೊಂಡ್ರೆ ತಪ್ಪಾಗ್ಬಿಡುತ್ತಲ್ಲಿ. ಸೊ ಕ್ಲಿಯರಾಗಿ ನಿಮಗೆಲ್ಲವೂ ಗೊತ್ತು ಹೆಂಗೆ ಬರೀಬೇಕು ಅಂತಂದರೆ ಅದನ್ನು ಬರೆದು ಬಿಡಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಇಲ್ಲಿ ಮತದಾರರ ಹೆಸರು, ಈಗ ಯಾರ್ದು ರಮೇಶ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ, ಮತದಾರರ ಉಪನಾಮ ಅದು ಬಿಟ್ಬಿಡಿ, ಉಪನಾಮ ಅದನ್ನು ಬರೆಯೋಕ್ಕೆ ಹೋಗ್ಬಿಡಿ. ಆತನ ಹುಟ್ಟಿದ ದಿನಾಂಕವನ್ನು ಇಲ್ಲಿ ಆರಾಮಾಗಿ ಬರೀಬೋದು ಬೇಕಾದರೆ, ಅಲ್ಲಿ ಕೊಟ್ಟಿರ್ತಾರೆ ಎಲ್ಲವನ್ನು, ಅಲ್ಲಿ ಫಾರ್ಮ್ಯಾಟಲ್ಲಿ ಇದೆಯಲ್ಲ ನಿಮಗೆ, ಮತದಾರರ ಹೆಸರು ಮತ್ತು ಅವರ ಸಂಬಂಧಿಕರ ಹೆಸರು, ಸಂಬಂಧ, ಮತ್ತು ಅವರ ವೋಟರ್ ID ನಂಬರ್ಗಳು, ಮತ್ತು ಯಾವುದು ವಿಧಾನಸಭಾ ಕ್ಷೇತ್ರ, ಮತ್ತು ಭಾಗದ ಸಂಖ್ಯೆ ಯಾವುದು, ಮತ್ತು ಕ್ರಮ ಸಂಖ್ಯೆ ಯಾವುದು, ಎಲ್ಲ ಡೀಟೇಲ್ಸ್ ಕೇಳ್ತಾರಲ್ಲಿ. ಅದನ್ನು ನೀವೇನು ಮಾಡಬೇಕು, ಅಲ್ಲಿ ಆ ಫಾರ್ಮ್ಯಾಟ್ಸಲ್ಲಿ ಬರೀಬೇಕಾಗಿರುತ್ತೆ, ಅದು ಇಂಪಾರ್ಟೆಂಟು. ಅದಾದಮೇಲೆ ನೋಡಿ, ಇಲ್ಲಿ ಕಾಲಮ್ ನಂಬರ್ 4 ಇದೆಯಲ್ಲ, ಇಲ್ಲೇನು ಮಾಡಬೇಕು, ಈಗ ಯಾರು ಈ ಇನ್ಫಾರ್ಮೇಷನ್ ಬರೆದ್ರು ಈಗ ಅವರ ಸ್ವವಿವರವನ್ನು ಬರೀಬೇಕಾಗುತ್ತೆ. ಈಗ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ 2002ರಲ್ಲಿ ಅವರು ವೋಟ್ ಮಾಡಿದರೆ ಅವರ ಹಳೆಯ ವಿವರಗಳನ್ನು ಇಲ್ಲಿ ಬರೀತಾರೆ ಕಾಲಮ್ ನಂಬರ್ 7ರಲ್ಲಿ. ಸೊ ಅದೇ ಅಭ್ಯರ್ಥಿ ತಮ್ಮ ಈಗಿನ ಎಲ್ಲ ವಿವರವನ್ನು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರ ಡೇಟ್ ಆಫ್ ಬರ್ತು ಪ್ರೆಸೆಂಟ್ 2025ರ ಪ್ರಕಾರವಾಗಿ ಅಲ್ಲಿ ಏನು ವೋಟರ್ ID ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತೆ ಮತ್ತು ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತೆ, ಅದನ್ನು ನೋಡ್ಕೊಂಡು ಬರೀಬೇಕಾಗುತ್ತೆ. ಅದಾದ ನಂತರದಲ್ಲಿ ಅವರ ಜನ್ಮ ದಿನಾಂಕ ಬರೀಬೇಕಾಗುತ್ತೆ. ಅದಾದಮೇಲೆ ಅವ್ರ ಮೊಬೈಲ್ ನಂಬರು, ಅದಾದ ನಂತರದಲ್ಲಿ ಅವ್ರ ತಂದೆ ಹೆಸರು, ತಾಯಿ ಹೆಸರು, ಸಂಗಾತಿ ಇದ್ದರೆ ಸಂಗಾತಿ ಹೆಸರು, ಮತ್ತು ಅವರ ವೋಟರ್ ID ನಂಬರ್ ಇದ್ದರೆ ಬರೀಬೋದು, ಇಲ್ಲ ಹಂಗೆ ಬ್ಲ್ಯಾಂಕ್ ಬಿಡ್ಬೋದು. ಅವೆರಡನ್ನೂ ಕೂಡ ಲಭ್ಯವಿದ್ದಲ್ಲಿ ಮಾತ್ರ, ಲಭ್ಯವಿಲ್ಲ ಅಂತಂದರೆ ಅದನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಇದಿಷ್ಟು ನಿಮಗೆ, ಆಯಿತಾ. ಆಮೇಲೆ ಇನ್ನೊಂದು 2002ರಲ್ಲಿ ನೀವುಗಳು ಅಂದರೆ ನಿಮಗೆ ಒಂದು 12-13 ವರ್ಷ ಆಗಿರುತ್ತೆ, ಆವಾಗ ವೋಟ್ ನೀವು ಹಾಕಿರೋದಿಲ್ಲ, ಯಾಕೆಂದರೆ ವೋಟರ್ ID ಕೂಡ ನಿಮಗೆ ಬಂದಿರೋದಿಲ್ಲ, ಆವಾಗ ನೀವು ಅಪ್ಲಿಕೇಶನ್ ಹಾಕಿರಲಿಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ರೈಟ್ ಸೈಡಲ್ಲಿ ನೀವು ತುಂಬಬೇಕು. 2002ರಲ್ಲಿ ಯಾರು ವೋಟ್ ಹಾಕಿದರೆ ಅವರು ಲೆಫ್ಟ್ ಕಾಲಮಲ್ಲಿ ಭರ್ತಿ ಮಾಡಬೇಕು. 2002ರಲ್ಲಿ ಯಾರು ವೋಟ್ ಹಾಕಿಲ್ವೋ ಅವರು ಸರ್ಟೈನ್ಲಿ ರೈಟ್ ಸೈಡ್ ಕಾಲಮಲ್ಲಿ ನೀವು ಭರ್ತಿ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಭರ್ತಿ ಮಾಡಬೇಕು. ಅಂದರೆ ಮ್ಯಾಪಿಂಗಲ್ಲಿ ಯಾರು ಮ್ಯಾಪ್ ಹಾಕಿರ್ತಾರೆ ನಿಮಗೆ, ಫಾರ್ ಎಕ್ಸಾಂಪಲ್ ಈಗ ನೀವು 2002ರಲ್ಲಿ ವೋಟು ನೀವು ಹಾಕಿಲ್ಲ ಅಂತಂದರೆ ಪ್ರೆಸಿಡಿ ಮ್ಯಾಪಿಂಗ್ ಯಾರು ಬರ್ತಾರೆ ಅಂತಂದರೆ ನಿಮ್ಮ ತಂದೆದು ಬರಿಬೋದು ದಾಖಲೆಗಳನ್ನ ಬೇಕಾದ್ರೆ ಇಲ್ಲಿ, ಅಥವಾ ನಿಮ್ಮ ತಾಯಿಯ ದಾಖಲೆಗಳನ್ನು ಇಲ್ಲಿ ಬಲಭಾಗದಲ್ಲಿ ಬರಿಬೋದು, ಅದು ಪ್ರೆಸಿಡಿ ಮ್ಯಾಪಿಂಗ್ ಆಗುತ್ತೆ. ತುಂಬ ಜನ BLOಗಳು ಅವೆರಡೂ ಕಾಲಮ್ ಬರಿಬೇಡಿ ಅಂತಾರೆ. ನಿಮಗೆ ಗೊತ್ತಿದ್ರೆ ಆರಾಮಾಗಿ ಬರೀರಿ, ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ PDF ಇದ್ದರೆ ಅದನ್ನು ಕಾಪಿ ಮಾಡಿಬಿಟ್ಟು ಆರಾಮಾಗಿ ಬರೀಬೋದು. ಎಲ್ಲವೂ ಇದೆ ಅಲ್ಲಿ, ಕ್ರಮ ಸಂಖ್ಯೆ, ಭಾಗದ ಸಂಖ್ಯೆ, ಕಾನ್ಸ್ಟಿಟ್ಯೂನ್ಸಿ ನೇಮು, ಅದರ ನಂಬರು ಅಲ್ವಾ, ಎಲ್ಲವೂ ಅಲ್ಲಿ. ಆಮೇಲೆ ಸಂಬಂಧ ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ ಅಲ್ಲಿ, ಇಡೀ PDF ಕಾಪಿಲಿ ಆರಾಮಾಗಿ ನೋಡ್ಕೊಂಡು ಬರಿಬೋದು. ಇದಾದ ನಂತರದಲ್ಲಿ ಪ್ರೆಸಿಡಿ ಮ್ಯಾಪಿಂಗಲ್ಲಿ ನಿಮ್ಮ ಪೇರೆಂಟ್ಸು ಅವ್ರು ಮ್ಯಾಪ್ ಮಾಡಿದ ನಂತರದಲ್ಲಿ ಅವರ ವಿವರಗಳನ್ನು ಇಲ್ಲಿ ಬರೆದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ವಿವರಗಳನ್ನು ಬರೀಬೇಕಾಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟು. ಸೊ ಆ್ಯಸ್ ಪರ್ ಈಗ ಪ್ರೆಸೆಂಟು ನೀವು 2025ರ ಮಾಹಿತಿ ಪ್ರಕಾರ ನೀವು ಇಲ್ಲಿ ಬರ್ಕೊಳ್ಳಿ, ನಿಮ್ಮದೆಲ್ಲ ಹಳೆ ದಾಖಲೆ ಅಂತೂ ಇರಲ್ಲ. ಇಲ್ಲೇನು ಬರೀಬೇಕು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಆಧಾರ್ ಕಾರ್ಡ್ ನಂಬರು, ಮತ್ತು ಇಲ್ಲಿ ತಂದೆ ತಾಯಿ ಹೆಸರು ಕೇಳ್ತಾರೆ, ಸಂಗಾತಿ ಇದ್ದರೆ ಸಂಗಾತಿ ನೇಮು, ಅಲ್ಲಿ ಏನು ವಿವರಗಳು ಕೇಳ್ತಾರೆ ಅದನ್ನು ಫಿಲ್ ಮಾಡಿ ಬರ್ರಿ. ಆಮೇಲೆ ಇನ್ನೊಂದು, ಈಗ ಎಲ್ಲರಿಗೂ ಒಂದು ಹೊಸ ಕಾರ್ಡನ್ನು ಕೊಡಲಿಕ್ಕೇ ಇವೆಲ್ಲವನ್ನು ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ನೀವು ಇಲ್ಲಿ ನಿಮ್ಮ ತಂದೆ ತಾಯಿಯ ವೋಟರ್ ಕಾರ್ಡ್ ಲಭ್ಯವಿದ್ದಲ್ಲಿ ಬರ್ರಿ ಅಂತ ಕೇಳ್ತಾರೆ, ಅದನ್ನು ಬೇಕಾದ್ರೆ ಆಪ್ಷನಲ್, ಅದನ್ನು ಬರೆಯಬೇಡಿ, ಹಂಗೆ ಬ್ಲ್ಯಾಂಕ್ ಬಿಡಿ ಅದನ್ನು. ಎಲ್ಲರಿಗೂ ಹೊಸ ಕಾರ್ಡ್ ಬೇಕಿರೋದ್ರಿಂದ ಸೊ ಹಳೆ ನಂಬರೆಲ್ಲ ವರ್ಕ್ ಆಗೋಲ್ಲ. ಸೊ 2002ರ ದಾಖಲೆಗಳನ್ನು ಇಲ್ಲಿ ಏನು ಬರೀತೀರ ನೀವು, ನಿಮ್ಮ ತಂದೆ ತಾಯಿದು ಅದಷ್ಟೇ ಇಲ್ಲಿ ಮುಖ್ಯ ಆಗುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು, ಆಯಿತಾ. ಇಲ್ಲಿ ಎಲ್ಲೂ ಗೊಂದಲ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ
ಈ ಬಿ ಎಲ್ ಒಗಳು ನಾವೇ ಬರ್ತೀವಿ ಅಂತ ಅಂದ್ಬಿಡ್ತಾರೆ. ಅದೇ ನನಗೆ ಸ್ವಲ್ಪ ಡೌಟ್ ಆಗಿರುವಂಥದ್ದು. ಅಥವಾ ನೀವು ಅವರಿಗೆ ಫಾರ್ಮ್ ಕೊಟ್ಟಾಗ ಅವರ ಸಮ್ಮುಖದಲ್ಲೇ, ಈಗ ನೀವೇ ಬರ್ರಿ ನಮ್ಮ ಸಮ್ಮುಖದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಬರೆದ ಮೇಲೆ ನೀವು ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಫಾರ್ಮ್ ಕೊಟ್ಬಿಟ್ಟು ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನಮ್ಮ ಕೆಲಸ ಮುಗೀತು ಅಂತ ಅನ್ಕೋಬಿಟ್ರೆ ಅವರಲ್ಲಿ ಏನು ಬರೀತಾರೋ ಏನು ಬಿಡ್ತಾರೋ ಯಾರಿಗೂ ಗೊತ್ತು. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಏನಿದೆ ಇದು, ನೀವು ಗೂಗಲ್ ಲೆನ್ಸಲ್ಲಿ ಸ್ಕ್ಯಾನ್ ಮಾಡಲಿಕ್ಕಾಗಲ್ಲ. ಅದನ್ನು ಎಲ್ರಿಗೂ ಸ್ಕ್ಯಾನ್ ಆಗಲ್ಲ ಅದು. ಸೊ ಆ ಬಿ ಎಲ್ ಒಗಳ ಹತ್ರ ಒಂದು ಅಪ್ಲಿಕೇಶನ್ ಇರುತ್ತೆ ಸ್ಕ್ಯಾನರು, ಅವರು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೀವು ಬರೆದಿರ್ತಕ್ಕಂಥ ಮಾಹಿತಿ ಮತ್ತು ಆ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ನೀವು ಬರೆದಿರೋ ಮಾಹಿತಿ ಮತ್ತು ಸ್ಕ್ಯಾನರಲ್ಲಿ ಇರ್ತಕ್ಕಂಥ ಮಾಹಿತಿ ಎರಡೂ ಕೂಡ ಕರೆಕ್ಟಾಗಿ ಮ್ಯಾಪ್ ಆಗಬೇಕು. ಆವಾಗ ನಿಮಗೆ ಯಾವುದೇ ಇಶ್ಯೂ ಕ್ರಿಯೇಟ್ ಆಗಲ್ಲ. ಯಾವುದೋ ನೋಟಿಸು ಮತ್ತೊಂದು ಮಗದೊಂದು ಅದೇನೂ ಬರಲ್ಲ, ಅಲ್ಲಿ ಆರಾಮಾಗಿರ್ಬೋದು ನೀವು, ಆಯಿತಾ. ಹಾಗಾಗಿ ದಯಮಾಡಿ ಅವ್ರು ಸ್ಕ್ಯಾನ್ ಮಾಡ್ತಾರಲ್ಲ ಟೈಮು ನೋಡ್ಕೊಳ್ಳಿ, ನೀವು ಹೋಗಿ ವಿಸಿಟ್ ಮಾಡಿ. ನಮ್ಮ ಸಮ್ಮುಖದಲ್ಲೇ ಮೇಡಮ್ ಬಿಟ್ಟಿರ್ತಕ್ಕಂಥ ಕಾಲಮ್ ನೀವೇನು ಹೇಳಿದ್ರಿ, 2 ಕಾಲಮು ಬಿಟ್ಬಿಡಿ, ಸೊ ನಿಮ್ಮ ವಿವರಗಳನ್ನು ಬರ್ರಿ ಅಂತ ನೀವೇನು ಹೇಳಿದ್ರಿ ಕಾಲಮ್ ನಂಬರ್ 4ಅಲ್ಲಿ ಅದು ಬರ್ಕೊಂಡಿದ್ದೀವಿ. ಸೊ ಬಿಟ್ಟಿರ್ತಕ್ಕಂಥ 2 ಕಾಲಮ್ ಮಾಹಿತಿಯನ್ನು ನೀವು ನಮ್ಮ ಸಮ್ಮುಖದಲ್ಲೇ ಬರ್ರಿ ಅಂತ ನೀವು ಅವ್ರು ಕೇಳಬೇಕಾಗತ್ತೆ. ಸುಮ್ಮನೆ ನಮ್ಗೆ ಏನೂ ಗೊತ್ತಿಲ್ಲ ಅಂತ ಬಂದುಬಿಟ್ರು ಭಾಳ ಕಷ್ಟ ಅವೆಲ್ಲವೂ ಕೂಡ, ಆಯಿತಾ. ಯಾಕೆಂದರೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ, ಇಲ್ಲಿ ಏನೋ ಆಗ್ತಾ ಇದೆ, ಏನೋ ಗೊಂದಲ, ಇವೆಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡು ಬರಬಾರ್ದು ಯಾವಾಗಲೂ. ಒಂದು ಕೆಲಸಕ್ಕೆ ಹೋದರೆ ಸಕ್ಸಸ್ಫುಲ್ಲಾಗಿ ಯಾವುದೇ ವಿತೌಟ್ ಎನಿ ಡೌಟ್ಸ್ ಅದನ್ನು ಕ್ಲಿಯರ್ ಮಾಡಿ ಬರಬೇಕಾಗತ್ತೆ ನೀವು, ಆಯಿತಾ. ಅಥವಾ ಅವ್ರ ಹತ್ರ ಮಾಹಿತಿ ತಗೊಂಡು ನೀವು ಬರಬೇಕಾಗತ್ತೆ. ಹಾಗಾಗಿ ದಯಮಾಡಿ ನಿಮ್ಮ ಸಮ್ಮುಖದಲ್ಲೇ ಅವೆರಡು ಬಿಟ್ಟಿರ್ತಕ್ಕಂಥ ಕಾಲಮನ್ನು ಅವರೇ ಫಿಲ್ ಮಾಡಬೇಕು. ಅವ್ರ ಹತ್ರ ರೆಕಾರ್ಡ್ಸ್ ಅಂತೂ ಖಂಡಿತವಾಗಲೂ ಇದ್ದೇ ಇರ್ತಿದೆ. ಸೇಮು ಅವರೆಲ್ಲಿ ತೆಗಿತಾರೆ ಅಂತಂದರೆ ಅವರು ಆನ್ಲೈನಲ್ಲೇ ರೆಕಾರ್ಡ್ಸ್ ತೆಗಿಯೋದು, ನೀವು ಆದ ಕೆಲಸ ನೀವೇ ತಗೊಂಡು ಆರಾಮಾಗಿ ಬರೆದು ಬಿಡ್ಬೋದು, ಆಯಿತಾ. ಅದಷ್ಟೇ ಅದು. ಹಾಗಾಗಿ ಆ ಸ್ಕ್ಯಾನರನ್ನು ನೀವು ಸ್ಕ್ಯಾನ್ ಮಾಡಿ ಅವ್ರೇನು ಸ್ಕ್ಯಾನ್ ಮಾಡ್ತಾರೆ ನೋಡ್ಕೊಳ್ಳಿ. ನಾನು ಬರೆದಿರತಕ್ಕಂಥ ಮಾಹಿತಿ, ಆ ಬಿ ಎಲ್ಗಳು ಸ್ಕ್ಯಾನ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಮಾಹಿತಿ ಎರಡೂ ಸೇಮ್ ಇದೆಯಾ, ಸೇಮ್ ಇದ್ದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಒಂದು ಇಸ್ಕೊಂಡು ಬಂದುಬಿಡಿ. ಅಲ್ಲಿಗೆ ನಿಮ್ಮ ಡೌಟ್ ಇಲ್ಲಿ ಕ್ಲಿಯರ್ ಆಗುತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಆಮೇಲೆ ದಯಮಾಡಿ ಫೋಟೋನ ಅಪ್ಲೋಡ್ ಮಾಡೋದನ್ನು ಮರಿಬೇಡಿ. ಅಪ್ಲೋಡ್ ಅಂತಂದರೆ ಇಲ್ಲಿ ಈ ಸೈಡಲ್ಲಿ ಗಮ್ ಹಾಕ್ಬಿಟ್ಟು ನೀಟಾಗಿ ಅಂಟಿಸಿ ಹೇಳಿ ಒಂದು ಕಡೆ ನಿಮ್ಮ ಪಾಸ್ಪೋರ್ಟ್ ಫೋಟೋನ. ಏನಕ್ಕೆ ಅಂತಂದರೆ ಸೊ ಹಳೆಯ ಫೋಟೋ ಎಲ್ಲ ಬ್ಲರ್ ಆಗಿರುತ್ತೆ, ನೀವು ಕೂಡ ಅಲ್ಲಿ ಮುಂಚೆ ಇದ್ದಂಗೆ ಇರೋದಿಲ್ಲ ಅಲ್ವಾ. ಸೊ ಅದು ಗ್ರೌತ್ ಆಗ್ತಾ ಏನಾಗುತ್ತೆ, ಎಲ್ಲ ಚೆಹರೆಗಳು ಅಲ್ಲಿ ಬದಲಾಗ್ತಾ ಹೋಗುತ್ತೆ, ಮುಖ ಚೆಹರೆ ಎಲ್ಲ. ಹಾಗಾಗಿ ದಯಮಾಡಿ ಒಂದು ಒಳ್ಳೆಯ ಹೊಸ ಫೋಟೋವನ್ನು ಹಾಕಿಯಲ್ಲಿ, ಏನು ತೊಂದರೆ ಇಲ್ಲ, ಆಯಿತಾ. ಸೊ ನೆಕ್ಸ್ಟು ಕೊನೆಯಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟು, ಸಿಗ್ನೇಚರ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡ್ದು ಯಾವತ್ತೂ ಅಷ್ಟೇ. ಇಲ್ಲಿ ಒಂದು ಬಿ ಎಲ್ ಒ ಸಿಗ್ನೇಚರ್ ಬರುತ್ತೆ, ಇನ್ನೊಂದು ನಿಮ್ಮ ಸಿಗ್ನೇಚರು. ಅವೆರಡು ಸಿಗ್ನೇಚರನ್ನು ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ತುಂಬ ಜನ ಫಾರ್ಮ್ ಫಿಲ್ ಮಾಡಿಬಿಟ್ಟು ಹಂಗೆ ಕೊಟ್ಬಿಡ್ತಾರೆ, ಸೈನ್ ಮಾಡಿರಲ್ಲ. ಕುಟುಂಬದ ಪರವಾಗಿ ನೀವು ಯಾರಾದರೂ ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇರ್ತಿದೆ. ಸೊ ಎಲ್ಲೋ ನಿಮ್ಮ ಸಂಬಂಧಿಕರು, ನಿಮ್ಮ ಅಣ್ಣ ತಮ್ಮದಿರೋ ಎಲ್ಲ ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತಾರೆ, ನೀವು ಒಬ್ಬರೇ ಇರ್ತೀರ, ನೀವು ಅವ್ರದ್ದೆಲ್ಲ ಫಿಲ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲ ದಾಖಲೆಗಳನ್ನು ಸರಿಯಾಗಿ ಬರ್ಕೊಳ್ಳಿ. ಸೊ ಅವ್ರ ಕುಟುಂಬದ ಪರವಾಗಿ ನೀವು ಅವ್ರ ಸೈನ್ ಹಾಕಿದ್ರೆ ಏನೂ ತೊಂದರೆ ಇಲ್ಲ, ಅವರೇ ಮೆನ್ಷನ್ ಮಾಡಿದ್ರೆ ಇಲ್ಲಿ, ಆಯಿತಾ. ಹಾಗಾಗಿ ದಯಮಾಡಿ ನಾನೇ ಒಂದು 4 ಪಾಯಿಂಟ್ಸನ್ನ ಪ್ರಿಪೇರ್ ಮಾಡಿದೆ ಇಲ್ಲಿ. ಮೊದಲನೇದು ಮಾಹಿತಿಯನ್ನು ಸರಿಯಾಗಿ ತುಂಬಬೇಕು. ಅದನ್ನು ಈಗಾಗಲೇ ನಾನು ಹೇಳಿದ್ದೀನಿ, ನಾನು ಯಾವುದೇ ತಪ್ಪಿಲ್ಲದೆ ತುಂಬಿಕೊಳ್ಳಿ. 2002ರ ವಿವರಗಳನ್ನು ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿ, ಅದಕ್ಕೊಂದು ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಥವಾ ಇದೇ ವಿಡಿಯೋದ ಐ ಕಾರ್ಡ್ ಮತ್ತು ಕನ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ ನಾನು, ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಅದನ್ನು ಬಿ ಎಲ್ ಒಗಳ ಸಮ್ಮುಖದಲ್ಲೇ ಉಳಿದ ವಿವರಗಳನ್ನು ಭರ್ತಿ ಮಾಡಿ, ಅವ್ರ ಮುಂದೆನೇ ನೀವು ಭರ್ತಿ ಮಾಡಬೇಕಾಗುತ್ತೆ. ಅಥವಾ ಅವರೇ ಹೇಳಿರ್ತಾರೆ 2 ಕಾಲಮ್ ಬಿಟ್ಬಿಡಿ ನಾನು ಭರ್ತಿ ಮಾಡ್ತೀವಿ ಅಂತ, ನಿಮ್ಮ ಮುಂದೆನೇ ಅವ್ರು ಭರ್ತಿ ಮಾಡಬೇಕು, ಹಂಗಿರಬೇಕು ಅದು. ಸೊ ಬ್ಲೈಂಡಾಗಿ ಇಲ್ಲೆಲ್ಲೋ ಕೂತ್ಕೊಂಡು ಭರ್ತಿ ಮಾಡಿಬಿಟ್ಟು ಮುಂದೆ ಏನಾದ್ರು ಸಮಸ್ಯೆ ಆಗಿ ಇನ್ಫಾರ್ಮೇಷನ್ ಮಿಸ್ ಮ್ಯಾಚ್ ಆಗಿ ನೋಟಿಸ್ ಬಂದರೆ ಬಿ ಎಲ್ ಒಗಳು ಅಲ್ದಾಡಲ್ಲ. ನಿಮ್ಮ ಓಟನ್ನ ಉಳಿಸ್ಕೊಳ್ಳೋಕ್ಕೆ ನೀವು ಮತ್ತೆ ಅದಕ್ಕೆ ಎಗೇನ್ಸ್ಟಾಗಿ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಟ್ಕೊಂಡು ಅಲಿಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಫೋಟೋ ಮತ್ತು ಸಿಗ್ನೇಚರು ಅದನ್ನು ಮೇಲ್ಗಡೆ ಅಂಟಿಸ್ಬಿಟ್ಟು ನಿಮ್ಮದೊಂದು ಸೈನ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ, ಅಷ್ಟೇ. ಇಲ್ಲೇನು ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ನಾನು ಹೇಳ್ದಲ್ಲ ನಿಮಗೆ ಆಗಲೇ. ಸೊ ಏನು ಗೊತ್ತು ಅದನ್ನು ನೀಟಾಗಿ ಬರ್ಕೊಳ್ಳಿ. 2002 ಮಾಹಿತಿಗಳು ಸೊ ನಿಮಗೆ ಇರಲ್ಲ, ನೀವು ಓಟ್ ಹಾಕಿರಲ್ಲ. ಇಲ್ಲೇನು ಮಾಡಬೇಕು, ನಿಮ್ಮ ತಂದೆ ಅಥವಾ ತಾಯಿಯ ವಿವರಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟು ಇಲ್ಲೇನು ಮಾಡಬೇಕು, 2025ರ ದಾಖಲೆಗಳನ್ನು ಇಲ್ಲಿ ಬರ್ಕೊಳ್ಬೇಕು, ಅಷ್ಟೇ. ಇನ್ನು ನಿಮ್ಮದು ಬರೀಬೇಕಾದ್ರೆ, ಈಗ ನಿಮ್ಮ ತಂದೆಯ ಒಂದು ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಅವರ ಹಳೆಯ ದಾಖಲೆಗಳಂತೂ ಇದ್ದೇ ಇರುತ್ತೆ. 2002ರಲ್ಲಿ ವೋಟ್ ಮಾಡಿರ್ತಾರೆ, ನೀವು ಆರಾಮಾಗಿ ಇದನ್ನು ಫಿಲ್ ಮಾಡ್ಬೋದು ಇಲ್ಲಿ ಕಾಲಮ್ ನಂಬರ್ 2ರಲ್ಲಿ. ಇನ್ನು ಕಾಲಮ್ ನಂಬರ್ 3ರಲ್ಲಿ ಅವ್ರದ್ದು ಹಳೆಯ ದಾಖಲೆ ಫಿಲ್ ಮಾಡಿದ ನಂತರದಲ್ಲಿ ಈಗ ಪ್ರಸ್ತುತ ದಾಖಲೆ, ಯಾಕೆಂದರೆ ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಹಳೆಯ ಕಾನ್ಸ್ಟಿಟ್ಯೂನ್ಸಿ ಇರಲ್ಲ, ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದು ಒಂದು ಪಾರ್ಟ್ ಆಯಿತು. ಈಗ ನಿಮ್ಮ ವಿವರಗಳನ್ನು ಭರ್ತಿ ಮಾಡಬೇಕಾದ್ರೆ ನಿಮ್ಗೆ 2 ಈ ಬಲಭಾಗದಲ್ಲಿ ಮಾತ್ರ ಫಿಲ್ ಮಾಡಬೇಕು, ಅಷ್ಟೇ, ಆಯಿತಾ. ನೋಡಿ ಇಲ್ಲಿ ಒಂದು ಮ್ಯಾಪಿಂಗ್, ನಿಮ್ಮ ಜೊತೆಗೆ ಯಾರು ಇಲ್ಲಿ ಪ್ರೆಜಡಿ ಮ್ಯಾಪಿಂಗ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು. ಈಗ ನಿಮ್ಮ ತಂದೆ ತಾಯಿ 2002ರಲ್ಲಿ ವೋಟ್ ಮಾಡಿರ್ತಾರೆ ಅಂತಂದರೆ ಇಲ್ಲಿ ಅವ್ರ ದಾಖಲೆಗಳನ್ನು ಇಲ್ಲಿ ಬರೀಬೇಕಾಗುತ್ತೆ, ನಿಮ್ಮ ತಂದೆಯ ದಾಖಲೆಗಳನ್ನು, ಆಯಿತಾ. ಸೊ ಇಲ್ಲಿ ನಿಮ್ಮ ವಿವರಗಳನ್ನು ಇಲ್ಲಿ ಬರೀಬೇಕು. ಪ್ರೆಸೆಂಟು 2025ರಲ್ಲಿ ನಿಮ್ಗೇನು ಅವೆಲ್ಲವೂ ಕೂಡ ನಿಮಗೆ ಮೇಲ್ಗಡೆ ಇಲ್ಲಿ ಪ್ರಿಂಟ್ ಆಗಿರುತ್ತೆ, ಏನು ತೊಂದರೆ ಇಲ್ಲ ಇಲ್ಲಿ, ಆಯಿತಾ. ಹಾಗಾಗಿ ನೀಟಾಗಿ ಇಲ್ಲಿ ಎಲ್ಲವನ್ನು ಬರ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಆಧಾರ್ ನಂಬರ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಹೆಸರಾಗಿರ್ಬೋದು, ಸಂಗಾತಿ ಇದ್ದರೆ ಸಂಗಾತಿ, ಯಾವಾಗಲೇ ಹೇಳಿದ್ನಲ್ಲ. ಸೊ ಆ ಒಂದು ಮಾದರಿಯಲ್ಲಿ
ಎಲ್ಲವನ್ನು ಬರ್ಕೊಳ್ಳಿ ಆಯಿತಾ. ಸೊ ದಯಮಾಡಿ ಏನು ಫಿಲ್ ಮಾಡಿದ್ರೆ ನೀವು ಕೊಡ್ತೀರೋ ಬ್ಲ್ಯಾಂಕ್ಸು ಅದನ್ನು ನಿಮ್ಮ ಸಮ್ಮುಖದಲ್ಲಿ ಏನು ಮಾಡಬೇಕು, ಬಿ ಎಲ್ ಒಗಳು ಫಿಲ್ ಮಾಡಬೇಕು. ಅಥವಾ ಅವ್ರ ಮನೆಗೆ ಬಂದು ಫಾರ್ಮ್ ಕೊಡ್ತಕ್ಕಂಥ ಟೈಮಲ್ಲಿ ಅವ್ರು ಕೇಳ್ಕೊಳ್ಳಿ. ಸೊ ನೀವು ನಾವು ಫಿಲ್ ಮಾಡಿದಂಥ ಫಾರ್ಮನ್ನು ಈಸ್ಕೊಂಡು ನೀವು ಮತ್ತೆ ಹೇಗೇನು ಮನೆಗೆ ಬಂದು ಕೊಡ್ತೀರೋ ಅಥವಾ ಏನು ನೀವು ಇಲ್ಲೇ ಸಿಗ್ನೇಚರ್ ಹಾಕಿ ಕೊಡ್ತೀರೋ ಅಂತ. ಇನ್ ಕೇಸ್ ಅಲ್ಲೇ ಸಿಗ್ನೇಚರ್ ಹಾಕಿ ಕೊಡೋದಾದರೆ ನಮ್ಮ ಮುಂದೆ ಫಿಲ್ ಮಾಡಿ ಅಂತ ಹೇಳ್ಬಿಡಿ. ಇಲ್ಲ ನಾವು ಆಮೇಲೆ ಮಾಡ್ತೀವಿ ಅಂತಂದರೆ ನೀವು ಯಾವಾಗ ಮಾಡ್ತಿರೋ ದಯಮಾಡಿ ಅವಾಗ ಒಂದ್ಸಲ ನಮಗೆ ಕಾಲ್ ಮಾಡಿ, ಇಲ್ಲ ನಾವು ಬಂದಾಗ ನೀವು ಯಾವ ಥರ ಫಿಲ್ ಮಾಡಿದ್ರಿ ಅಂತ ನಮ್ಮ ಸಮಯದಲ್ಲೇ ತೋರಿಸಿ. ನೀವು ಮಾಡಿದಂಥ ಸ್ಕ್ಯಾನರಲ್ಲಿ ಇರತಕ್ಕಂಥ ಇನ್ಫಾರ್ಮೇಷನ್ನು ನಾವು ಬರೆದಿರೋದು ಮತ್ತು ಸ್ಕ್ಯಾನರಲ್ಲಿರೋದು ಎರಡೂ ಕೂಡ ಮ್ಯಾಚ್ ಆಗಬೇಕು. ಅದನ್ನು ನೋಡಿದ್ರೆ ನಮಗೆ ಇಲ್ಲಿ ಯಾವುದೇ ಕನ್ಫ್ಯೂಸ್ ಆಗಲ್ಲ, ಕ್ಲಿಯರಾಗಿ ಹೋಗ್ತೀವಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಬರಬೇಕು. ಸುಮ್ಮನೆ ಏಕಾಏಕಿ ಕೊಟ್ಬಿಟ್ಟು ಬಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ಫೇಸ್ ಮಾಡಲ್ಲ, ನೀವು ಫೇಸ್ ಮಾಡಬೇಕಾಗತ್ತೆ. ಇವೆಲ್ಲವನ್ನು ದಯಮಾಡಿ ಅರ್ಥ ಮಾಡಿಕೊಂಡು ಭಾಳ ಸೂಕ್ಷ್ಮವಾಗಿ ಈ ಫಾರ್ಮ್ಸನ್ನು ಫಿಲ್ ಮಾಡಿ ಅವ್ರಿಗೆ ಕೊಡೋ ಪ್ರಯತ್ನ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಫಾರ್ಮನ್ನು ಹಂತ ಹಂತವಾಗಿ ಯಾವ ಥರ ಫಿಲ್ ಮಾಡಬೇಕು ವಿತೌಟ್ ಎನಿ ಕನ್ಫ್ಯೂಷನ್ ಒಂದು ಲಿಂಕ್ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನಾನು. ಅಂದರೆ EDina.com ಅಂತ ಅಂದ್ಬಿಟ್ಟು ಅವರು ಭಾಳ ಚೆನ್ನಾಗಿ ಅದ್ಭುತವಾಗಿ ಎಲ್ಲವನ್ನು ಹೇಳಿದ್ದಾರೆ ವಿತ್ ಫಾರ್ಮೆಟ್ಸ್ ಎಲ್ಲ ಇಟ್ಕೊಂಡು. ಅದನ್ನು ನೋಡಿ ಅದನ್ನು ಆಯಿತಾ. ನಿಮಗೆ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಧನ್ಯವಾದ, ಥ್ಯಾಂಕ್ ಯು ಸೊ ಮಚ್.